ಸರ್ ಕುಮಾರಸ್ವಾಮಿ ಅವರು ಏಕಂತ ಭಿಕಂತ ಬಗ್ಗೆ ಬೆಂಗಳೂರು ಸುದ್ದಿಗೋಷ್ಠಿ ಈ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಖಾಲಿ ಟ್ರಂಕ್ ಅವ್ರ ಅವಧಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಸವಾಲ್ ಹಾಕಿದ್ದಾರೆ. ಕುಮಾರಣ್ಣ ಅವರು ಅವರ ಕಾಲಘಟ್ಟದಲ್ಲಿ ಅವರ ಕಾಲಾವಧಿಯಲ್ಲಿ ಏನೇನ್ ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಗೊತ್ತಿದೆ. ಕೇವಲ 20 ತಿಂಗಳು 14 ತಿಂಗಳು ಆಡಳಿತ ಮಾಡಿರ್ತಕ್ಕಂಥ ಕುಮಾರಣ್ಣ ಅವ್ರಿಗೆ ಇವತ್ತಿಗೂ ಕೂಡ ಜನಪ್ರಿಯತೆ ಉಳಿದಿದೆ ಅಂದ್ರೆ ಅವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಗಳ ಹೃದಯದಲ್ಲಿದೆ. ಹಾಗಾಗಿ ಅದನ್ನ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಾವು ಮಾತನಾಡ್ತೇವೆ. ಆದ್ರೆ ಒಂದು ಈಗ ಬಿ ಖಾತಾ ಟು ಎ ಖಾತಾ ಮಾಡ್ತಕ್ಕಂಥದ್ದು ಈ ರೆಗ್ಯುಲರೈಸೇಷನ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ. ಇದು 100 ದಿನಗಳ ಕಾಲ ನಿಮ್ಗೆ ಗೊತ್ತಿದ್ದಂಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆ 100 ದಿನದ ಒಳಗಡೆ ಈಗ 7.5 ಲಕ್ಷ ಮನೆಗಳು ಬರುತ್ತೆ. 7.5 ಲಕ್ಷ ಮನೆ 30-40 ಮನೆ ಅವರೆಲ್ಲ ಈ ಸೈಟ್ಗಳು ತಗೊಂಡಾಗ 10,000 20,000 25,000 ಕೊಟ್ಟು ಸೈಟ್ಗಳನ್ನ ತಗೊಂಡಿರ್ತಾರೆ. ಈಗ ಅವರು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಅಂತಕ್ಕಂಥದ್ದಾದ್ರೆ ಈಗ ಒಂದೊಂದು ಕಡೆ SR ವ್ಯಾಲ್ಯೂ ಒಂದೊಂದು ತರ ಇದೆ. ಸರ್ಕಾರದ್ದು 5,000 ರೂಪಾಯಿ ಇದೆ, 10,000 ಅಡಿ ಇದೆ, 15,000 ಅಡಿ ಇದೆ. ಇವೆಲ್ಲ ನೋಡಿದಾಗ ಈಗ ಮಿಡಲ್ ಕ್ಲಾಸ್ ಬದುಕ್ತಾ ಇರ್ತಕ್ಕಂಥ ಕಾಮನ್ ಮ್ಯಾನ್ ಏನಿದ್ದಾರೆ ಅವರು ತಿಂಗಳಿಗೆ ಒಂದು 25,000 30,000 ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಅದು ಬೆಂಗಳೂರು ನಗರ ಇವತ್ತು ಬದುಕಲಿಕ್ಕೆ ಎಷ್ಟು ಕಷ್ಟಕರವಾದಂಥ ಒಂದು ಸಂಗತಿ ಇದೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ. ಇವೆಲ್ಲ ತಿಳಿದಿದ್ರು ಕೂಡ ಈಗ ಒಂದೊಂದು ಮನೆಗೆ ಇವಾಗ 3 ಲಕ್ಷ 6 ಲಕ್ಷ 9 ಲಕ್ಷದವರೆಗೂ ರೆಗ್ಯುಲರೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಪಾಪ ಉಪಮುಖ್ಯಮಂತ್ರಿಗಳೇನು ದೊಡ್ಡ ಒಂದು ಪ್ಲಾನ್ ಇಟ್ಕೊಂಡು ಹೊರಟಿದಾರಲ್ಲ, ಇದರಿಂದ ಪಾಪ ಸರ್ಕಾರಕ್ಕೆ 1 ಲಕ್ಷ ಕೋಟಿವರೆಗೂ ಆದಾಯವನ್ನ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಹೊಡೆದು ಉತ್ಪಾದನೆ ಮಾಡಬೇಕು ಅಂತ ಇದ್ದಾರೆ. ಬಿ ಖಾತಾ ಟು ಎ ಖಾತಾ ರೆಗ್ಯುಲರೈಸೇಷನ್ ಮಾಡಿ ಈಗ ಅವತ್ತಿನ ಕಾಲಘಟ್ಟಕ್ಕೆ ಹೌದಪ್ಪ 25,000 50,000 ಕೊಟ್ಟಿರ್ತಾರೆ ಸೈಟ್ಗೆ. ಅವತ್ತಿನ SR ವ್ಯಾಲ್ಯೂ ಮೇಲೆ ಮಾಡಿ, ಇವತ್ತಿನ SR ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಿ? ನೀವು ಒಳ್ಳೇದು ಮಾಡಲೇಬೇಕು ಜನಕ್ಕೆ ಅಂತಕ್ಕಂಥದ್ದಾದ್ರೆ ಬ್ಯಾಂಕ್ ಲೋನ್ ಸಿಗುತ್ತೆ, ಎ ಖಾತಾಗೆ ಹೋಗ್ಬಿಟ್ರೆ ಇವೆಲ್ಲ ಪಾಪ ಅದನ್ನ ಹೇಳಿದ್ದಾರೆ. ಹೌದಪ್ಪ ಸಂತೋಷ, ಬ್ಯಾಂಕ್ ಲೋನ್ ಸಿಕ್ಲಿ. ಆದ್ರೆ ಈ 3 ಲಕ್ಷ 5 ಲಕ್ಷ 10 ಲಕ್ಷ ಎಲ್ಲಿಂದ ಕಟ್ತಾರೆ? ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಮಿಡಲ್ ಕ್ಲಾಸ್ ಜನ ಕಟ್ಲಿಕ್ಕೆ ಆಗ್ತದ ಅವ್ರ ಕೈಲಿ? ಇದು ಒಂದು ದೊಡ್ಡ ದಂಧೆ ಅಷ್ಟೇ. ಇವತ್ತು ಇಲ್ಲಿ ಗುಂಡಿ ಮುಚ್ಚಲಿಕ್ಕೆ ದುಡ್ಡಿಲ್ಲ ಸರ್ಕಾರದ ಹತ್ರ. ಈ ರೀತಿ ಜನಗಳ ಮೇಲೆ ವಸೂಲಿ ಮಾಡಿ ಈ ದಂಧೆಯನ್ನ ಮುಂದುವರಿಸಿ ಹಗಲ್ ದರೋಡೆ ಮಾಡಿ ಇವತ್ತು ಜನಗಳ ಮೇಲೆ ಒತ್ತಡವನ್ನ ಏರಿ ಅವ್ರ ದುಡ್ಡನ್ನೇ ವಾಪಸ್ಸು ಇದನ್ನ ಬೇರೆ ಬೇರೆ ಕಡೆ ಪಾಪ ಕೊಟ್ಟಿದಾರಲ್ಲ. ಇವತ್ತು ಮಾತುಗಳು ಉಳಿಸ್ಕೋಬೇಕಲ್ಲ, ಜನ ಉಗಿತಾ ಇದಾರಲ್ಲ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ದಿರಾ. ಅದಕ್ಕೆ ಇದೊಂದು ಸ್ಕೀಮ್ ಅಷ್ಟೇ.